ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾಸ್ ಹೋಮ್ ವರ್ಲ್ಡ್. ಈ ಒಂದು ವಿಡಿಯೋದಲ್ಲಿ ದ ಬೆಸ್ಟ್ ಯೂಸ್ಫುಲ್ ಕಿಚನ್ ಕ್ಲೀನಿಂಗ್ ಟಿಪ್ಸ್ನ ಶೇರ್ ಮಾಡ್ತಾ ಇದ್ದೀನಿ. ಪ್ರತಿಯೊಂದು ಕೂಡ ಯುನಿಕ್ ಆಗಿರುತ್ತೆ. ಆದಷ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರಾ ಕೊನೆವರೆಗೂ ನೋಡ್ತಾ ಹೋಗಿ. ಇನ್ನು ಈ ವಿಡಿಯೋದಲ್ಲಿ ನಾನು ಕೆಲವೊಂದು ಕಡೆ ಡೈರೆಕ್ಟಾಗಿ ವಾಯ್ಸ್ ಕೊಟ್ಟಿರೋದ್ರಿಂದ ವಿಡಿಯೋ ಸ್ವಲ್ಪ ಲೆಂತಿ ಆಗಿದೆ, ಅಡ್ಜಸ್ಟ್ ಮಾಡ್ಕೊಳ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ವಿತೌಟ್ ಡಿಲೇ ಲೆಟ್ ಸ್ಟಾರ್ಟ್ ದ ವಿಡಿಯೋ. ಇದು ನೋಡ್ತಾ ಇದ್ದೀರಲ್ವಾ, ಬಯೋ ಎನ್ಸೈಮ್. ಬಟ್ ಇದು ಬಯೋ ಎನ್ಸೈಮ್ ಇನ್ನೂ ಆಗಿಲ್ಲ. ಇದೇ ಥರ ಒಂದು 1 ಮಂತ್ ಆರ್ 2 ಮಂತ್ಸ್ ಇಟ್ಟರೆ ಬಯೋ ಎನ್ಸೈಮ್ ಆಗುತ್ತೆ. ಅಟ್ ಪ್ರೆಸೆಂಟ್ ಇದನ್ನು ನಾನು ಇಟ್ಟು 4 ಡೇಸ್ ಆಗಿದೆ. ನಿಂಬೆಹಣ್ಣು ರಸ ಯೂಸ್ ಮಾಡಿಕೊಂಡು ಸಿಪ್ಪೆನ ಬಿಸಾಡ್ತೀವಲ್ವ, ಆ ಒಂದು ಲೆಮನ್ ಪೀಲ್ಸ್ನ ಬಿಸಾಡ್ದಿರ ಈ ಥರ ಒಂದು ಕಂಟೈನರಲ್ಲಿ ಹಾಕ್ಬಿಟ್ಟು ಅದು ಮುಳುಗುವಷ್ಟು ನೀರನ್ನ ಹಾಕ್ಬಿಟ್ಟು ಒಂದು ಕಡೆ ಇಟ್ಬಿಡಿ. ರೂಮ್ ಟೆಂಪರೇಚರ್ ಇಟ್ಟರೂ ಪರವಾಗಿಲ್ಲ, ಏರ್ಟೈಟ್ ಕಂಟೈನರೇ ಬೇಕು ಅಂತ ಏನಿಲ್ಲ. ಜಸ್ಟ್ ನಿಮಗೆ ನಾರ್ಮಲ್ ಕ್ಯಾಪ್ ಸ್ವಲ್ಪ ಲೂಸ್ ಇದ್ರೂ ಪರವಾಗಿಲ್ಲ. ಒಂದು 4 ಡೇಸ್ ಇಟ್ಟಿದ್ದೀನಿ. ಇದರಿಂದ ಒಂದು ಎಫೆಕ್ಟಿವ್ ಆಗಿರುವಂಥ ಕ್ಲೀನಿಂಗ್ ಲಿಕ್ವಿಡ್ನ ಯೂಸ್ ಮಾಡ್ಕೊಳ್ಬೋದು. ಇನ್ನು ಈ ವಾಟರ್ನೇ ಯೂಸ್ ಮಾಡಿಬಿಟ್ಟು ಲಿಕ್ವಿಡ್ ಮಾಡ್ಕೊಳ್ಳೋದ್ರಿಂದ ಒಳ್ಳೆ ಶೈನಿಂಗ್ ಬರುತ್ತೆ, ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಆಗಿ ಕ್ಲೀನಿಂಗ್ ಅನ್ನೋದು ಬೇಗ ಆಗುತ್ತೆ. ಅಂದರೆ ಕ್ಲೀನಿಂಗ್ ಈಸಿ ಆಗುತ್ತೆ. ನಾರ್ಮಲ್ ತುಂಬ ಗ್ರೀಸಿ ಎಲ್ಲ ಏನಿರುತ್ತೆ ಅದನ್ನು ಕ್ಲೀನ್ ಮಾಡೋಕ್ಕೆ ತುಂಬ ಎಫೆಕ್ಟಿವ್ ಆಗಿ ಇದು ವರ್ಕ್ ಆಗುತ್ತೆ. ಇದು ಆಗಲೇ ಹೇಳ್ದಂಗೆ ಬಯೋ ಎನ್ಸೈಮ್ ರೆಡಿ ಮಾಡ್ಕೊಳ್ಳೋದಕ್ಕೋಸ್ಕರ ಇಟ್ಟಿರೋ ಅಂಥದ್ದೇ. ಬಟ್ ನಾನು ಇದನ್ನು 4 ಡೇಸ್ ಮಾತ್ರನೇ ಇಟ್ಟಿರೋದ್ರಿಂದ ಇದಿನ್ನೂ ಬಯೋ ಎನ್ಸೈಮ್ ಅನ್ನೋದು ರೆಡಿ ಆಗಿಲ್ಲ. ಈಗ ಇದರಿಂದ ಒಂದು ಮಲ್ಟಿಪರ್ಪಸ್ ಕ್ಲೀನಿಂಗ್ ಲಿಕ್ವಿಡ್ನ ರೆಡಿ ಮಾಡಿ ತೋರಿಸ್ತೀನಿ. ಅದನ್ನು ಯಾವ ರೀತಿ ಯೂಸ್ ಮಾಡ್ಕೊಳ್ಬೋದು ಅಂತ ನೋಡೋಣ. ಒಂದು ಬೌಲ್ನ ತಗೊಂಡು ಈ ಸೋಕ್ಡ್ ವಾಟರ್ ಏನಿದೆ, ಅಂದರೆ ಲೆಮನ್ ಪೀಲ್ಸ್ನ ಸೋಕ್ ಮಾಡಿರೋ ವಾಟರು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಟ್ರಸ್ಟ್ ಮೀ, ಇದನ್ನು ಓಪನ್ ಮಾಡಿದ ಕೂಡಲೇ ಆ ಒಂದು ಲೆಮನ್ ಫ್ರೇಗ್ರೆನ್ಸ್ ತುಂಬ ಚೆನ್ನಾಗಿ ಬರುತ್ತೆ. ನೋಡ್ತಿದ್ದೀರಲ್ಲ, ಒಂದು ಅರ್ಧ ಕಪ್ಪಷ್ಟು ಲಿಕ್ವಿಡ್ ಇದೆ. ಇದಕ್ಕೆ ಉಳಿದಿರೋಂಥ ಇಂಗ್ರೀಡಿಯೆಂಟ್ಸ್ನ ಮಿಕ್ಸ್ ಮಾಡೋಣ. ಈಗ ಇದರಲ್ಲಿ ಲಿಕ್ವಿಡ್ ಎಷ್ಟಿದೆಯೋ ಅದರ 3 ಭಾಗದಷ್ಟು ನೀರನ್ನ ಹಾಕ್ಕೊಳ್ಬೇಕಾಗತ್ತೆ. ಇದರಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅಡುಗೆ ಸೋಡಾ, ಒಂದು 2 ಟೇಬಲ್ ಸ್ಪೂನಷ್ಟು ವಿಮ್ ಲಿಕ್ವಿಡು, ಎಲ್ಲ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಒಂದು ಸ್ಪ್ರೇ ಬಾಟಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಈ ಲಿಕ್ವಿಡ್ನ ಅಡುಗೆ ಮನೆಯ ಎಲ್ಲ ರೀತಿಯ ಕ್ಲೀನಿಂಗ್ಸ್ಗೂ ಕೂಡ ಯೂಸ್ ಮಾಡ್ಕೊಳ್ಬೋದು. ಸ್ಟವ್ ಕ್ಲೀನಿಂಗ್ ಇರ್ಬೋದು, ಚಿಮ್ನಿ ಕ್ಲೀನಿಂಗ್ ಇರ್ಬೋದು, ಗ್ರೀಸಿ ಆಗಿರುವಂತಹ ಆಯಿಲಿ ಆಗಿರುವಂತಹ ಕಬೋರ್ಡ್ಸ್ ಇರ್ಬೋದು, ಕ್ಯಾಬಿನೆಟ್ಸ್, ಕೌಂಟರ್ ಟಾಪ್, ಸಿಂಕ್ ಎಲ್ಲದನ್ನ ಕೂಡ ಈ ಒಂದು ಲಿಕ್ವಿಡಿಂದ ಕ್ಲೀನ್ ಮಾಡ್ಕೊಳ್ಬೋದು. ಇವಾಗ ಈ ಲಿಕ್ವಿಡ್ನ ಯಾವ್ಯಾವ ರೀತಿ ಯೂಸ್ ಮಾಡ್ಕೊಳ್ಬೋದು ಅಂತ ನೋಡೋಣ. ಸ್ಟವ್ ಕ್ಲೀನ್ ಮಾಡೋಕ್ಕೆ ಕೂಡ ಇದನ್ನು ಯೂಸ್ ಮಾಡ್ಕೊಳ್ಬೋದು, ಒಳ್ಳೆ ಶೈನಿಂಗ್ ಬರುತ್ತೆ. ವಿಡಿಯೋದಲ್ಲಿ ತೋರಿಸ್ದಂಗೆ ಸ್ಟವ್ ಮೇಲೆ ಇದನ್ನು ಸ್ಪ್ರೇ ಮಾಡಿಬಿಟ್ಟು ಇಮ್ಮಿಡಿಯೇಟಾಗಿ ಒಂದು ಕಾಟನ್ ಕ್ಲಾತಿಂದ ಅಥವಾ ಮೈಕ್ರೋಫೈಬರ್ ಕ್ಲಾತಿಂದ ವೈಪ್ ಮಾಡ್ಕೊಳ್ತೀನಿ. ಇದೇ ಥರ ನಿಮ್ಮ ಅಡುಗೆ ಮನೆಯಲ್ಲಿರುವಂಥ ಸ್ಟವ್ ಅಥವಾ ಸಿಂಕ್, ಸ್ಟೀಲ್ ಸಿಂಕ್ ಆದರೆ ಇದು ಇನ್ನೂ ಚೆನ್ನಾಗಿ ವರ್ಕ್ ಆಗುತ್ತೆ. ಜಸ್ಟ್ ಸ್ಪ್ರೇ ಮಾಡಿ ಒಂದು 5 ನಿಮಿಷ ಬಿಟ್ಟು ಆಮೇಲೆ ಸ್ಕ್ರಬ್ಬರ್ ತೊಗೊಂಡು ಸ್ಕ್ರಬ್ ಮಾಡಿ ಒಂದ್ಸರಿ ವೈಪ್ ಮಾಡ್ಕೊಳ್ಳೋದಾದರೆ ಒಳ್ಳೆ ಶೈನಿಂಗ್ ಅನ್ನೋದು ಬರುತ್ತೆ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಲ್ಲ, ಇದು ಸ್ಟೈನ್ಲೆಸ್ ಸ್ಟೀಲ್ ಚಾಪಿಂಗ್ ಬೋರ್ಡು. ಇದ್ರ ಮೇಲೆ ಕೂಡ ನಾನು ಸ್ಪ್ರೇ ಮಾಡಿ ಈ ರೀತಿ ಒಂದು ಬಟ್ಟೆಯಿಂದ ಒರೆಸ್ಕೊಳ್ತಾ ಇದ್ದೀನಿ. ಫ್ರಿಡ್ಜ್ ಮೇಲೆ ಕೂಡ ಈ ಒಂದು ಲಿಕ್ವಿಡ್ನ ಸ್ಪ್ರೇ ಮಾಡಿಬಿಟ್ಟು ಮೈಕ್ರೋಫೈಬರ್ ಕ್ಲಾತಿಂದ ವೈಪ್ ಮಾಡ್ತಾ ಇದ್ದೀನಿ. ಅಬ್ಸರ್ವ್ ಮಾಡ್ತಾ ಇದ್ದೀರಲ್ಲ, ಫ್ರಿಡ್ಜ್ ತುಂಬ ಶೈನಿಯಾಗಿ ಕಾಣಿಸ್ತಿದೆ. ಇಷ್ಟ ಆದರೆ ಲೈಕ್ ಮಾಡಿ. ಇನ್ನು ಕೆಲವೊಬ್ರು ಕೇಳ್ತಿರ್ತೀರಾ ಮೈಕ್ರೋವೇವ್ನ ಯಾವ ರೀತಿ ಕ್ಲೀನ್ ಮಾಡ್ಕೊಳ್ಳೋದಂತ. ಇದೇ ಲಿಕ್ವಿಡ್ನ ಮೈಕ್ರೋವೇವ್ ಮೇಲೆ ಕೂಡ ಸ್ಪ್ರೇ ಮಾಡಿ ಕೂಡ ವೈಪ್ ಮಾಡ್ಕೊಳ್ಬೋದು. ಈವನ್ ಒಳಗಡೆ ಕೂಡ ಈ ಒಂದು ಲಿಕ್ವಿಡ್ನ ಯೂಸ್ ಮಾಡಿ ಕ್ಲೀನ್ ಮಾಡ್ಕೊಳ್ಬೋದು. ಹಬ್ಬಗಳಿಗೆ ಮನೇನ ಡೀಪ್ ಕ್ಲೀನ್ ಮಾಡಬೇಕಾದ್ರೆ ಕೆಲವೊಂದು ಕಂಟೈನರ್ಸ್ನೆಲ್ಲ ಕೂಡ ನಾವು ಸೋಪ್ ವಾಟರಿಂದ ಒರೆಸ್ಬಿಟ್ಟು ಇಟ್ಕೊಳ್ತಾ ಇರ್ತೀವಿ. ಸೋಪ್ ವಾಟರ್ ಬದಲಾಗಿ ಕೂಡ ಈ ಲಿಕ್ವಿಡಿಂದನೇ ನೀಟಾಗಿ ಒರೆಸ್ಬಿಟ್ಟು ಈ ಗ್ಲಾಸ್ ಬಾಟಲ್ಸ್ ಇರ್ಬೋದು ಅಥವಾ ಸ್ಟೈನ್ಲೆಸ್ ಸ್ಟೀಲ್ ಕಂಟೈನರ್ಸ್ನ ನೀಟಾಗಿ ವೈಪ್ ಮಾಡಿ ಇಟ್ಕೊಳ್ಬೋದು. ಈ ಲಿಕ್ವಿಡ್ ಯೂಸ್ ಮಾಡೋದ್ರಿಂದ ಈ ಬಾಟಲ್ಸ್ ಮೇಲಿರುವಂತಹ ಜಿಡ್ಡು, ಕೊಳೆ ಎಲ್ಲ ಕೂಡ ನೀಟಾಗಿ ಕ್ಲೀನಾಗಿ ಒಳ್ಳೆ ಶೈನಿಂಗ್ ಅನ್ನೋದು ಬರುತ್ತೆ. ಈಗ ಉಳಿದಿರುವಂಥ ಲಿಕ್ವಿಡ್ನ ಬಾಟಲ್ಸಲ್ಲಿ ನಾನು ತುಂಬಿಸಿಟ್ಕೊಳ್ತಾ ಇದ್ದೀನಿ. ಯೂಶ್ವಲಿ ಮಾರ್ಕೆಟಲ್ಲಿ ತೊಗೊಂಬರೋಂತಹ ಕ್ಲೀನಿಂಗ್ ಲಿಕ್ವಿಡ್ಸಲ್ಲಿ ತುಂಬ ಕೆಮಿಕಲ್ಸ್ ಅನ್ನೋದು ಯೂಸ್ ಮಾಡಿರ್ತಾರೆ. ಕೆಮಿಕಲ್ ಬೇಸ್ಡ್ ಲಿಕ್ವಿಡ್ಸ್ನ ಅವಾಯ್ಡ್ ಮಾಡಬೇಕು ಅನ್ನೋದಾದರೆ ಮನೆಯಲ್ಲೇ ಈಸಿಯಾಗಿ ಈ ರೀತಿ DIY ಲಿಕ್ವಿಡ್ನ ರೆಡಿ ಮಾಡ್ಕೊಳ್ಬೋದು. ಇಂಟ್ರೆಸ್ಟ್ ಇರೋರು ಟ್ರೈ ಮಾಡಿ ನೋಡಿ.
ಇದೇ ಲಿಕ್ವಿಡ್ಸ್ನ ನಾವು ವಾಲ್ ಕ್ಲೀನಿಂಗ್ಸಲ್ಲಿ, ಕ್ಯಾಬಿನೆಟ್ಸ್ ಕ್ಲೀನಿಂಗ್ಸಲ್ಲಿ ಎಲ್ಲೆಲ್ಲಿ ಗ್ರೀಸಿಯಾಗಿರುತ್ತೋ ಆ ಕ್ಯಾಬಿನೆಟ್ಸ್ನೆಲ್ಲ ಕೂಡ ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಬೋದು. ನೆಕ್ಸ್ಟು ಒಂದು ಎಫೆಕ್ಟಿವ್ ಆಗಿ ವರ್ಕ್ ಆಗುವಂತಹ ಕ್ಲೀನಿಂಗ್ ಬ್ರಷ್ನ ಮನೆಯಲ್ಲೇ ಯಾವ ರೀತಿ ತಯಾರಿ ಮಾಡ್ಕೊಳ್ಬೋದು ಅಂತ ನೋಡೋಣ. ಇಲ್ಲಿ ನಾನು 2 ವೇಸ್ಟ್ ಟೂತ್ ಬ್ರಷ್ನ ತೊಗೊಂಡಿದ್ದೀನಿ. ವಿಡಿಯೋದಲ್ಲಿ ತೋರಿಸ್ದಂಗೆ ಒಂದು ಚಾಕುನ ಸ್ಟವ್ ಮೇಲೆ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಚಾಕು ಚೆನ್ನಾಗಿ ಬಿಸಿ ಆಗಿದೆ. ವಿಡಿಯೋದಲ್ಲಿ ತೋರಿಸ್ದಂಗೆ ಟೂತ್ ಬ್ರಷ್ನ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಟೈಲ್ ಪಾರ್ಟ್ನ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಬ್ರೆಸಲ್ ಪಾರ್ಟ್ ಏನಿರುತ್ತೆ ಅದಕ್ಕೆ ಈ ರೀತಿಯಾಗಿ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಇದು ಸ್ವಲ್ಪ ಡ್ರೈ ಆಗೋವರೆಗೂ ಕೂಡ ಸೈಡ್ಗೆ ಇಟ್ಕೊಳ್ಬೇಕು. ಇಲ್ಲ ಅನ್ನೋದಾದರೆ ಜಸ್ಟ್ ನೀವು ಕೋಲ್ಡ್ ವಾಟರ್ ಹಾಕೋದಾದರೆ ಇಮ್ಮಿಡಿಯೇಟಾಗಿ ಡ್ರೈ ಆಗಿಬಿಡುತ್ತೆ. ಅಂದರೆ ಮೆಲ್ಟ್ ಆಗಿರೋವಂಥದ್ದೆಲ್ಲ ಕೂಡ ಸಾಲಿಡ್ ಆಗುತ್ತೆ. ಈಗ ವಿಡಿಯೋದಲ್ಲಿ ತೋರಿಸ್ದಂಗೆ ಈ ಒಂದು ಬ್ರಷ್ನ ತುಂಬ ರೀತಿಯಲ್ಲಿ ಕ್ಲೀನಿಂಗ್ ಪರ್ಪಸ್ಗೋಸ್ಕರ ಯೂಸ್ ಮಾಡ್ಕೊಳ್ಬೋದು. ಈ ರೀತಿ ಟೈನಿ ಏರಿಯಾಸ್ ಎಲ್ಲ ಏನಿರುತ್ತೆ, ಸ್ಟೋವ್ ಅಕ್ಕಪಕ್ಕದಲ್ಲಿರುವಂತಹ ವಿಂಡೋಸ್ ಎಲ್ಲ ತುಂಬ ಜಿಡ್ಡಾಗಿರುತ್ತೆ ಅಲ್ವಾ, ಅದನ್ನು ಕ್ಲೀನ್ ಮಾಡೋದಕ್ಕೋಸ್ಕರ ಕೂಡ ಈ ಬ್ರಷ್ನ ಯೂಸ್ ಮಾಡ್ಬೋದು. ಇನ್ನು ಗ್ಯಾಸ್ ಪೈಪ್ ಹತ್ರ ಎಲ್ಲ ಕೂಡ ಈ ಥರ ನಿಮಗೆ ನಾಬ್ ಅನ್ನೋದಿರುತ್ತೆ ಅಲ್ವಾ, ಅಲ್ಲೂ ಕೂಡ ಅಷ್ಟೇ ಆ ಒಂದು ಏರಿಯಾ ತುಂಬ ಇಕ್ಕಟ್ಟಿಂದ ಇರೋದಾದರೆ ಅದನ್ನು ಕ್ಲೀನ್ ಮಾಡೋದಕ್ಕೋಸ್ಕರ ಕೂಡ ಈ ಒಂದು ಬ್ರಷ್ನ ಯೂಸ್ ಮಾಡ್ಬೋದು. ಸ್ಟವ್ ಹತ್ರ ಆನ್ ಆ್ಯಂಡ್ ಆಫ್ ನೋಬೆಲ್ಲ ಏನಿರುತ್ತೆ ಅಲ್ಲೂ ಕೂಡ ಜಿಡ್ಡಾಗಿರುತ್ತೆ. ಅದನ್ನ ಕ್ಲೀನ್ ಮಾಡೋದಕ್ಕೋಸ್ಕರ ಕೂಡ ಈ ಒಂದು ಬ್ರಷ್ನ ಯೂಸ್ ಮಾಡ್ಬೋದು. ಕೆಲವೊಂದು ಸೆನ್ಸಿಟಿವ್ ಏರಿಯಾಸ್ನೆಲ್ಲ ಕ್ಲೀನ್ ಮಾಡೋದಕ್ಕೆ ಈ ಬ್ರಷ್ನ ಯೂಸ್ ಮಾಡ್ಬೋದು. ಈ ಬ್ರೆಸಲ್ಸು ಕೂಡ ಸ್ವಲ್ಪ ಸಾಫ್ಟಾಗೇ ಇರೋದ್ರಿಂದ ಯಾವುದೇ ರೀತಿ ಸ್ಕ್ರ್ಯಾಚಸ್ ಎಲ್ಲನೂ ಆಗದಿರ ಇರುತ್ತೆ. ನೆಕ್ಸ್ಟ್ ಈ ಒಂದು ಸ್ಲೈಡೆಡ್ ವಿಂಡೋಸ್ನ ಕ್ಲೀನ್ ಮಾಡೋದಕ್ಕೋಸ್ಕರ ಕೂಡ ಯೂಸ್ ಮಾಡ್ಕೊಳ್ಬೋದು. ಈ ವಿಂಡೋಸ್ ಹತ್ರ ರಾಡ್ಸ್ ಎಲ್ಲ ಹಾಕಿರೋದ್ರಿಂದ ಕೈ ಎಲ್ಲ ಕೂಡ ಸರಿಯಾಗಿ ತೂರ್ಸೋಕ್ಕಾಗಲ್ಲ. ಈ ಒಂದು ಮಿನಿ ಬ್ರಷಿಂದ ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಟಿಪ್ಪು ಸ್ಟೈನ್ಲೆಸ್ ಸ್ಟೀಲ್ ಯುಟೆನ್ಸಿಲ್ಸ್ ಬಗ್ಗೆ. ಮೊನ್ನೆ ಲಾಸ್ಟ್ ವಿಡಿಯೋಸ್ಗೆ ಒಬ್ರು ಕಮೆಂಟ್ ಮಾಡಿದ್ರು, ಸ್ಟೈನ್ಲೆಸ್ ಸ್ಟೀಲಲ್ಲಿ ಅದರ ಒಂದು ಬೌಲ್ ಒಳ್ಳೆ ಕ್ವಾಲಿಟಿ ಇದ್ರೆ ತಿಳಿಸಿ ಅಂತ. ಇದು ಇಂಡಸ್ ವ್ಯಾಲಿಯಲ್ಲಿ ತೊಗೊಂಡಿರೋವಂಥದ್ದೇ. ಟಸ್ಲಾ ಅಂತ ಕೂಡ ಹೇಳ್ತಾರೆ ಇದಕ್ಕೆ. ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ಇದ್ರ ಲಿಂಕ್ ಬೇಕಂದ್ರೂ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನಾನು ನಿಮಗೆ 12% ಆಫ್ ಕೂಡ ಬೇಕು ಅಂದರೆ ಕೂಪನ್ ಕೋಡ್ನ ಅಪ್ಲೈ ಮಾಡ್ಬೋದು. ಸ್ಟೈನ್ಲೆಸ್ ಸ್ಟೀಲು ನಾನ್ ಸ್ಟಿಕ್ ಥರ ವರ್ಕ್ ಆಗಬೇಕು ಅಂದರೆ ಈ ಒಂದು ಸ್ಮಾಲ್ ಟ್ರಿಕ್ನ ಫಾಲೋ ಮಾಡ್ಬೋದು. ಈ ಸ್ಟೈನ್ಲೆಸ್ ಸ್ಟೀಲ್ ಯುಟೆನ್ಸಿಲ್ಸ್ ನಾನ್ ಸ್ಟಿಕ್ ರೀತಿ ವರ್ಕ್ ಆಗಬೇಕಂದ್ರೂ, ಕ್ಲೀನಿಂಗ್ ಈಸಿ ಆಗಬೇಕಂದ್ರೂ ಕೂಡ ಈ ಒಂದು ಐಡಿಯಾನ ಫಾಲೋ ಮಾಡ್ಬೋದು. ಮೊದಲು ಪಾತ್ರೆ ಬಿಸಿಯಾಗಿದೆಯಾ ಇಲ್ವಾ ಅಂತ ಚೆಕ್ ಮಾಡಬೇಕಾಗತ್ತೆ. ಇಲ್ಲಿ ನೋಡ್ತಿದ್ದೀರಲ್ವ, ವಾಟರ್ನ ಚುಮ್ಕಿಸಿದ ಕೂಡಲೇ ವಾಟರು ಬಬಲ್ಸ್ ರೀತಿ ಡ್ಯಾನ್ಸ್ ಮಾಡ್ತಿರ್ಬೇಕು. ಈ ಥರ ಮಾಡ್ತಿದೆ ಅನ್ನೋದಾದರೆ ಇದು ನಾನ್ ಸ್ಟಿಕ್ ರೀತಿ ವರ್ಕ್ ಆಗುತ್ತೆ ಅಂತ ಅರ್ಥ. ಈ ಥರ ಮಾಡಿಕೊಂಡು ನಾವು ಅಡುಗೆ ಮಾಡೋದ್ರಿಂದ ಇದೆಲ್ಲನೂ ಅಡುಗೆ ಆದಮೇಲೆ ಅಂದರೆ ರೆಸಿಪಿ ಆದಮೇಲೆ ವಾಶ್ ಮಾಡೋದಕ್ಕೂ ಕೂಡ ತುಂಬ ಈಸಿ ಆಗುತ್ತೆ. ನೆಕ್ಸ್ಟು ಮಿಕ್ಸಿ ಜಾರ್ ಕ್ಲೀನಿಂಗು. ಮಿಕ್ಸಿ ಜಾರಲ್ಲಿ ಯೂಶ್ವಲಿ ಈ ಒಂದು ಸೆಕ್ಷನ್ ಎಲ್ಲ ಕೂಡ ಕ್ಲೀನ್ ಮಾಡ್ಬೋದು. ಅದರಲ್ಲಿ ಮೇಯ್ನಾಗಿ ಈ ಬ್ಲೇಡ್ ಸುತ್ತಮುತ್ತ ಇರೋ ಏರಿಯಾನ ಕ್ಲೀನ್ ಮಾಡೋಕ್ಕೂ ಕೈಯಲ್ಲಿಂದ ಡೈರೆಕ್ಟಾಗಿ ಕ್ಲೀನ್ ಮಾಡ್ತೀವಿ ಅಂದರೆ ಕೈ ಒಂದ್ಸರಿ ಚುಚ್ಕೊಳ್ಳೋ ಚಾನ್ಸ್ ಇರುತ್ತೆ. ಅದೇ ಥರ ಬ್ಯಾಕ್ ಸೈಡ್ ಕೂಡ ಅಷ್ಟೇ. ಈ ಒಂದು ಏರಿಯಾನ ಕ್ಲೀನ್ ಮಾಡೋಕ್ಕೆ ಸ್ವಲ್ಪ ಇಕ್ಕಟ್ಟಿರೋದ್ರಿಂದ ಜಾಗ ಅಷ್ಟು ನೀಟಾಗಿ ಕ್ಲೀನ್ ಮಾಡೋಕ್ಕಾಗಲ್ಲ. ಈಸಿಯಾಗಿ ಯಾವ ಥರ ಕ್ಲೀನ್ ಮಾಡ್ಕೊಳ್ಬೋದು ಅಂತ ನೋಡೋಣ. ಮೊದಲು ನಾನು ಕ್ಲೀನಿಂಗ್ ಲಿಕ್ವಿಡ್ನ ಸ್ಪ್ರೇ ಮಾಡ್ತಾಯಿದ್ದೀನಿ. ನೋಡಿ, ತುಂಬ ಜಾಸ್ತಿ ಕೊಳೆ ಇತ್ತು ಅಂದರೆ ಸ್ವಲ್ಪ ಉಗುರು ಬೆಚ್ಚಗಿರುವಂಥ ನೀರನ್ನ ಹಾಕ್ಬಿಟ್ಟು ಆಮೇಲೆ ಲಿಕ್ವಿಡ್ನ ಸ್ಪ್ರೇ ಮಾಡಿ ಒಂದು ಸ್ವಲ್ಪ ಹೊತ್ತು ಬಿಡಿ. ಈ ಬ್ರಷಿಂದನೇ ಈ ಥರ ಎಲ್ಲ ಕಡೆ ರಬ್ ಮಾಡಬೇಕಾಗತ್ತೆ. ಈ ಟೂತ್ ಬ್ರಷ್ನ ನಾರ್ಮಲ್ ಪೊಸಿಷನ್ ಇರುತ್ತಲ್ಲ ಅದೇ ಒಂದು ಶೇಪಲ್ಲಿದ್ದರೆ ಇಷ್ಟು ಈಸಿಯಾಗಿ ಕ್ಲೀನ್ ಮಾಡೋಕ್ಕಾಗಲ್ಲ. ಅದೇ ಈ ಒಂದು ಶೇಪಲ್ಲಿ ನಾವು ರೆಡಿ ಮಾಡ್ಕೊಳ್ಳೋದಾದರೆ ತುಂಬ ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಬೋದು. ನೋಡಿ, ಈ ಸಂಧಿಗಳಲ್ಲಿ ಕೂಡ ಈಸಿಯಾಗಿ ಈ ಥರ ರಬ್ ಮಾಡ್ಕೋಬೋದು. ಅಬ್ಸರ್ವ್ ಮಾಡ್ತಾ ಇದ್ದೀರಲ್ವಾ ಕೊಳೆ ಎಲ್ಲನೂ ಎಷ್ಟು ಕಲೆಕ್ಟ್ ಆಗಿದೆ ಅಂತ. ಒಂದು ವೇಳೆ ಈ ಥರದ ಬ್ರಷ್ ಇಲ್ಲ ಅನ್ನೋದಾದರೆ ಫಸ್ಟ್ ಲಿಕ್ವಿಡ್ ಹಾಕಿ ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಒಂದು ಕಾಟನ್ ಯಾವ್ದಾದ್ರು ತೊಗೊಂಡು, ಫೋರ್ಕ್ ಇರುತ್ತೆ ಅಲ್ವಾ, ಸ್ಪೂನ್ಸು, ಸೊ ಈ ಒಂದು ಫೋರ್ಕ್ಗೆ ಈ ಕಾಟನ್ನ ಈ ರೀತಿ ನೀಟಾಗಿ ಸುತ್ಕೋಬೇಕಾಗತ್ತೆ. ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ಥರ ಎಲ್ಲ ಕಡೆ ರಬ್ ಮಾಡಿಬಿಟ್ಟು ಆ ಕೊಳೆನ ಈಸಿಯಾಗಿ ತೆಗಿಬೋದು. ಕಾಣಿಸ್ತಾ ಇದೆ ಅಲ್ಲ, ನೋಡಿ ಎಷ್ಟೊಂದು ಕೊಳೆ ಬಂದಿದೆ ಅಂತ. ಈ ಥರ ಸ್ಟೈನ್ಲೆಸ್ ಸ್ಟೀಲ್ ಕುಕ್ವೇರ್ಸ್ನ ಯೂಸ್ ಮಾಡ್ತಾ ಇರ್ತೀವಿ. ಈ ಕುಕ್ವೇರ್ಸ್ನ ಯೂಸ್ ಮಾಡ್ತಾ ಸ್ವಲ್ಪ ದಿನಗಳಾಗ್ತಾ ಈ ಥರ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗ್ತಿರುತ್ತೆ. ಬಾಟಮಲ್ಲಿ ಒಂದು ಸ್ವಲ್ಪ
ಕಾಪರ್ ಕಲರ್ ಯಾವ ಥರ ಇರುತ್ತೋ ಒಂದು ಸ್ವಲ್ಪ ಲೈಟಾಗಿ ಆ ಥರ ಚೇಂಜ್ ಆಗ್ತಾ ಇರುತ್ತೆ. ಇದನ್ನು ಯಾವ ರೀತಿ ಕ್ಲೀನ್ ಮಾಡ್ಕೊಳ್ಬೋದು ಅಂತ ತೋರಿಸ್ತೀನಿ. ಬೌಲ್ನ ತೊಗೊಂಡಿದ್ದೀನಿ, ಸ್ವಲ್ಪ ಟೇಬಲ್ ಸಾಲ್ಟು, ಇದು ಬಂದು ಕ್ಲೀನಿಂಗ್ ವೆನಿಗರ್, ಸಿಂಥೆಟಿಕ್ ವೆನಿಗರ್ ಅಂತ ಕೂಡ ಹೇಳ್ತಾರೆ. ಇದು ಎಲ್ಲ ರೀತಿಯ ಸೂಪರ್ ಮಾರ್ಕೆಟ್ಸಲ್ಲೂ ಅವೈಲೇಬಲ್ ಇರುತ್ತೆ. ಲಿಂಕ್ ಕೂಡ ಏನಾದರೂ ಸಿಕ್ಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ಟ್ಯಾಗ್ ಮಾಡ್ತೀನಿ, ಚೆಕ್ ಮಾಡಿ. ಉಪ್ಪು ವೆನಿಗರಲ್ಲಿ ಮಿಕ್ಸ್ ಆಗೋ ಥರ ಸ್ಕ್ರಬ್ಬರಿಂದನೇ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಈಗ ನಿಮಗೆ ಕ್ಲಿಯರಾಗಿ ತೋರಿಸೋದಕ್ಕೋಸ್ಕರ ಅರ್ಧಕ್ಕೆ ಅಪ್ಲೈ ಮಾಡಿ ತೋರಿಸ್ತೀನಿ. ಕಾಣಿಸುತ್ತೆ, ವಿಡಿಯೋದಲ್ಲಿ ಯಾವ ಥರ ಕಾಣಿಸ್ತಿದೆಯೋ ಗೊತ್ತಿಲ್ಲ, ಬಟ್ ನೋಡ್ತಾ ಇರ್ಬೋದು. ಈ ಕಡೆ ಇರೋ ಎಲ್ಲೋ ಇಶ್ಯೂ ನಾನು ಎಷ್ಟು ಮಟ್ಟಿಗೆ ಇದು ಅಪ್ಲೈ ಮಾಡಿದ್ನೋ ಅಲ್ಲಿರೋದಕ್ಕೂ ಡಿಫ್ರೆನ್ಸ್ ಇರುತ್ತೆ. ನೋಡಿ ತೋರಿಸ್ತೀನಿ, ಟಿಶ್ಯೂಯಿಂದ ರಬ್ ಮಾಡಿ ನೋಡಿ. ಈ ಆಫಿಗೆ ನಾನು ಹಾಕಿಲ್ಲ, ಇದಕ್ಕೆ ಹಾಕಿದ್ದೆ, ನೋಡ್ತಾ ಇದ್ದೀರಲ್ಲ ಡಿಫ್ರೆನ್ಸ್. ಅಂದರೆ ನಿಮಗೆ ಆಯಿಲೆಲ್ಲ ಡೀಪ್ ಫ್ರೈ ಮಾಡಿದಾಗ ತುಂಬ ಜಾಸ್ತಿ ಕೊಳೆ ಆಗಿರುತ್ತಲ್ಲ, ಅದು ಹೋಗ್ಬಿಡುತ್ತಾ ಅಂತಂದರೆ ಅದೆಲ್ಲನೂ ಸ್ವಲ್ಪ ಎಫರ್ಟ್ ಹಾಕಿ ಕ್ಲೀನ್ ಮಾಡ್ಕೊಳ್ಬೇಕಾಗುತ್ತೆ. ಬಟ್ ಇದು ಸ್ವಲ್ಪ ಕಲರ್ ಚೇಂಜ್ ಎಲ್ಲ ಏನಿರುತ್ತೆ, ಒಂದು ಸ್ವಲ್ಪ ಕಲರ್ ಚೇಂಜ್, ಕಾಫರ್ ಇರೋದು, ಸ್ಟೀಲ್ ಯಾವ ಥರ ಇರುತ್ತೆ ಅದಕ್ಕಿಂತ ಕಲರ್ ಒಂದು ಸ್ವಲ್ಪ ಡಾರ್ಕ್ ಆಗ್ತಿರುತ್ತೆ. ಆ ಥರದ್ದು ಇರೋವಂಥ ಪಾತ್ರೆಗಳಿಗೆ ನೀವು ಇದನ್ನ ಅಪ್ಲೈ ಮಾಡ್ಬೋದು, ಈ ಬಾಟಮ್ ಎಲ್ಲ ಕೂಡ ಕ್ಲೀನ್ ಮಾಡ್ಕೊಳ್ಳೋದಕ್ಕೋಸ್ಕರ. ನೋಡಿ ಮೊದಲು ಯಾವ ಥರ ಕಲರ್ ಇತ್ತು, ಇವಾಗ ಯಾವ ಥರ ಕಲರ್ ಇದೆ ಅಂತ ಟಿಪ್ಸ್ನ ಫಾಲೋ ಮಾಡಿಕೊಂಡು ಕ್ಲೀನ್ ಮಾಡ್ಕೊಳ್ಬೋದು. ಇನ್ಸೈಡ್ ಕೂಡ ಅದೇ ಥರ ಇದೆ ಅಂದರೆ ಸೇಮ್ ಸೊಲ್ಯೂಷನ್ ಅಪ್ಲೈ ಮಾಡಿ ಕ್ಲೀನ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಒನ್ನು, ಈ ಥರ ಕಪ್ಸ್ ಯೂಸ್ ಮಾಡಿದಾಗ ಕಾಫಿ ಎಲ್ಲ ಕುಡಿಯೋಕ್ಕೆ ಯೂಸ್ ಮಾಡ್ತಿರ್ತೀವಿ. ಒಂದರಿಂದ ಇನ್ನೊಂದು ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಈ ಥರ ಎಲ್ಲ ಹಾಕುವಾಗ ಯೂಶ್ವಲಿ ಚೆಲ್ಲೋ ಚಾನ್ಸ್ ಜಾಸ್ತಿನೇ ಇರುತ್ತೆ. ಬಟ್ ಈಗ ನಾನು ಹಾಕ್ತಾಯಿದ್ರೆ ಚೆಲ್ತಾ ಇಲ್ಲ. ಒಂದು ವೇಳೆ ಚೆಲ್ಲೋ ಚಾನ್ಸ್ ಇದೆ ಅನ್ನೋದಾದರೆ ಈ ಥರದ್ದು ಸ್ಪೂನ್ಸ್ ಎಲ್ಲರ ಮನೆಯಲ್ಲೂ ಇರುತ್ತೆ ಅಲ್ವಾ, ಈ ಸ್ಪೂನ್ಸ್ನ ವಿಡಿಯೋದಲ್ಲಿ ತೋರಿಸ್ದಂಗೆ ಈ ರೀತಿ ಇಟ್ಕೋಬೇಕು. ಈ ಥರ ಹಾಕೋದ್ರಿಂದ ಯಾವುದೇ ಕಾರಣಕ್ಕೂ ಚೆಲ್ಲಲ್ಲ. ನಾನು ಇದರಲ್ಲಿ ಮಿಲ್ಕ್ ಹಾಕಿ ತೋರಿಸ್ತೀನಿ. ಜಸ್ಟ್ ಕಪ್ಸ್ ಅಂತಲೇ ಅಲ್ಲ, ಕೆಲವೊಂದು ಇಲ್ಲದೇ ಇರೋ ಪಾತ್ರೆಗಳಿಂದ ಹಾಕ್ಬೇಕಾದ್ರೂ ಕೂಡ ಅದೇ ಥರ ಆಗುತ್ತೆ. ಇಲ್ಲದೇ ಇರೋ ಪಾತ್ರೆಗಳಿಂದ ಹಾಕಿದಾಗ ಕೂಡ ಅದೇ ಥರ ಇರುತ್ತೆ ಅಲ್ವಾ, ಸ್ಪೂನ್ ಈ ಥರ ಇಟ್ಕೊಳ್ಳೋದ್ರಿಂದ ಸೊ ಈಸಿಯಾಗಿ ಈ ರೀತಿ ಹಾಕ್ಕೊಳ್ಬೋದು. ಕೆಳಗಡೆ ಕೂಡ ಚೆಲ್ದಿರೋ ಇರುತ್ತೆ. ನಾನಿಲ್ಲಿ ವಾಟರ್ ಮತ್ತು ಮಿಲ್ಕ್ನ ಹಾಕಿ ತೋರಿಸ್ತಾ ಇದ್ದೀನಿ. ಇದೇ ಥರನೇ ಕಾಫಿ ಟೀ ಒಂದು ಕಪ್ಪಿಂದ ಇನ್ನೊಂದು ಕಪ್ಗೆ ಟ್ರಾನ್ಸ್ಫರ್ ಮಾಡಬೇಕಾದ್ರೂ ಕೂಡ ಇದೇ ಒಂದು ಟ್ರಿಕ್ನ ಫಾಲೋ ಮಾಡ್ಬೋದು. ನೆಕ್ಸ್ಟು ಈ ಒಂದು ಟಿಪ್ ಅಂತೂ ಈಗ ಅಡುಗೆ ಮನೆಯೆಲ್ಲ ಡಿಪ್ ಕ್ಲೀನಿಂಗ್ ಮಾಡ್ತಿರ್ತೀರ, ಡೆಫಿನೆಟ್ಲಿ ನಿಮ್ಮೆಲ್ಲರಿಗೂ ಯೂಸ್ ಆಗುತ್ತೆ. ಸ್ಟೈನ್ಲೆಸ್ ಸ್ಟೀಲ್ ಆಗಿರ್ಬೋದು ಅಥವಾ ಗ್ಲಾಸ್ ವೇರ್ ಮೇಲೆ ಆಗಿರ್ಬೋದು, ಈ ರೀತಿ ಸ್ಟಿಕ್ಕರ್ಸ್ ಅನ್ನೋದು ಬಂದಿರುತ್ತೆ. ಸ್ಟಾರ್ಟಿಂಗಲ್ಲೇ ಈ ಒಂದು ಪಾತ್ರೆಗಳನ್ನ ಸ್ವಲ್ಪ ಬಿಸಿ ಮಾಡಿದ್ರೆ ಸ್ಟಿಕ್ಕರ್ಸ್ ಈಸಿಯಾಗಿ ಬಂದ್ಬಿಡುತ್ತೆ. ಸ್ಟಾರ್ಟಿಂಗ್ ಆ ರೀತಿ ಮಾಡ್ದಿರಾ, ನಾವು ಲೇಟಾಗಿ ನೋಡ್ಕೊಂಡಿದ್ದೀವಿ, ಈ ಸ್ಟಿಕ್ಕರ್ಸ್ನ ಈಸಿಯಾಗಿ ರಿಮೂವ್ ಮಾಡಬೇಕು, ಸ್ಟಿಕ್ಕರ್ ರಿಮೂವ್ ಆದರೂ ಅದರ ಗಮ್ ಇದೆ, ಅದನ್ನು ಯಾವ ರೀತಿ ಈಸಿಯಾಗಿ ರಿಮೂವ್ ಮಾಡ್ಬೋದು ಅಂತ ಈ ಒಂದು ಟಿಪ್ಪಲ್ಲಿ ನೋಡೋಣ. ಇವನ್ ಗ್ಲಾಸ್ ವೇರ್ನು ಕೂಡ ತೋರಿಸ್ತೀನಿ. ಫಸ್ಟಿಗೆ ನಾನು ಸ್ಟೀಲ್ ಪಾತ್ರೆಗಳಲ್ಲಿರುವಂತಹ ಹಳೆ ಸ್ಟಿಕ್ಕರ್ಗಳನ್ನ, ಅರ್ಧಂಬರ್ಧ ಹೋಗಿರುವಂಥ ಸ್ಟಿಕ್ಕರ್ಗಳನ್ನ ಯಾವ ರೀತಿ ರಿಮೂವ್ ಮಾಡ್ಕೊಳ್ಬೋದು ಅಂತ ತೋರಿಸ್ತೀನಿ. ಸ್ಟವ್ನ ಆನ್ ಮಾಡಿಕೊಂಡು ಸ್ಪೈಸ್ ಬಾಕ್ಸ್ ಬರುತ್ತೆ ಅಲ್ವಾ, ಅದರ ಕ್ಯಾಪು, ಈಗ ಇದನ್ನು ನಾನು ಸ್ವಲ್ಪ ಬಿಸಿ ಮಾಡ್ತೀನಿ. ಹೊಸ ಪಾತ್ರೆ ಆದರೆ ಜಸ್ಟ್ ಬಿಸಿ ಮಾಡಿಬಿಟ್ಟು ಒಂದು ಚಾಕುಯಿಂದ ಒಂದು ಕಡೆ ಸ್ಟಿಕ್ಕರ್ನ ತೆಗೆದ್ರೆ ಇಮ್ಮಿಡಿಯೇಟಾಗಿ ಎಲ್ಲನೂ ಟೇರ್ ಮಾಡ್ಬೋದು. ಇದು ಸ್ವಲ್ಪ ಹಳೆ ಸ್ಟಿಕ್ಕರ್ ಆಗಿರೋದ್ರಿಂದ ವಿಡಿಯೋದಲ್ಲಿ ತೋರಿಸ್ದಂಗೆ ಒಂದು ಚಾಕುಯಿಂದ ನಾನು ಎಲ್ಲ ಕಡೆ ಕೂಡ ರಬ್ ಮಾಡಿ ತೆಗಿತಾ ಇದ್ದೀನಿ. ಜಾಸ್ತಿ ಸ್ಕ್ರ್ಯಾಚ್ ಮಾಡೋಕ್ಕೆ ಹೋಗಬೇಡಿ. ಮೇಲೆ ಗಮ್ಮು ಮತ್ತು ಆ ಒಂದು ಸ್ಟಿಕ್ಕಿನೆಸ್ ಎಲ್ಲ ಇರುತ್ತೆ ಅಲ್ವಾ, ಅದನ್ನು ಕ್ಲೀನ್ ಮಾಡೋದಕ್ಕೋಸ್ಕರ ಸ್ವಲ್ಪ ಆಯಿಲ್ನ ಸ್ಪ್ರೇ ಮಾಡಿಬಿಟ್ಟು ಒಂದು ಟಿಶ್ಯೂಯಿಂದ ವೈಪ್ ಮಾಡ್ತಾ ಇದ್ದೀನಿ. ಪಾತ್ರೆ ಬಿಸಿಯಾಗಿರುತ್ತೆ, ಆದಷ್ಟು ಕೇರ್ಫುಲ್ಲಾಗಿ ಮಾಡ್ಕೊಳ್ಬೇಕಾಗತ್ತೆ. ಇನ್ನು ನಿಮಗೆ ಅಲ್ಲಿ ಮಧ್ಯದಲ್ಲಿ ಒಂದು ರೀತಿ ಬ್ರೌನ್ ಸ್ಪಾಟ್ಸ್ ಎಲ್ಲ ಕಾಣಿಸ್ತಿದೆ ಅಲ್ವಾ, ಅದನ್ನು ಕ್ಲೀನ್ ಮಾಡೋದಕ್ಕೋಸ್ಕರ ನಾನು ಆಗಲೇ ತೋರಿಸ್ದೆ ಅಲ್ವಾ, ಆ ಸಾಲ್ಟ್ ಮತ್ತು ವೆನಿಗರ್ ವಾಟರ್ ಅದನ್ನು ಅಪ್ಲೈ ಮಾಡಿ ಕ್ಲೀನ್ ಮಾಡ್ಕೊಳ್ಬೋದು. ಆ ಕಲರ್ ಚೇಂಜ್ ಏನಿದೆ ಅದು ನಾರ್ಮಲ್ ಕಲರ್ಗೆ ಬರುತ್ತೆ. ಈಗ ಸ್ಟಿಕ್ಕರ್ ಅಂಟಿಸಿರೋದ್ರಿಂದ ಆ ಪಾರ್ಟ್ ಮಾತ್ರ ನಿಮಗೆ ಹೊಸದ ರೀತಿ ಕಾಣಿಸ್ತಿದೆ. ಒಂದು ಸ್ವಲ್ಪ ದಿನಗಳು ಯೂಸ್ ಆಗ್ತಾ ನಿಮಗೆ ಎಲ್ಲ ಕೂಡ ಈವನ್ ಒಂದೇ ಕಲರ್ಗೆ ಬರುತ್ತೆ. ಇದೇ ಥರ ನಾನು ಈ ಒಂದು ಬಾಕ್ಸ್ ಮೇಲಿರುವಂಥ ಹಳೆ ಸ್ಟಿಕ್ಕರ್ನ ಕೂಡ ರಿಮೂವ್ ಮಾಡ್ತೀನಿ. ಐ ಹೋಪ್ ಡೆಫಿನೆಟ್ಲಿ ನಿಮ್ಮ ಮನೆಯಲ್ಲೂ ಕೂಡ ಈ ಥರ ಹಳೆ ಸ್ಟಿಕ್ಕರ್ ಇರೋವಂಥ ಒಂದು ಬಾಕ್ಸ್ ಆದರೂ ಇದ್ದೇ ಇರುತ್ತೆ. ಈ ಐಡಿಯಾ ನಿಮಗೆ ಹೆಲ್ಪ್ಫುಲ್ ಆಗೇ ಇರುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಈಗಲೇ ಒಂದು ಲೈಕ್ ಮಾಡಿ. ಈ ಬಾಕ್ಸು ಕೂಡ ಬಿಸಿಯಾಗಿದೆ, ವಿಡಿಯೋದಲ್ಲಿ ನೋಡ್ತಿದ್ದೀರಲ್ವ, ಜಸ್ಟ್ ಈ ರೀತಿ ನಾನು ಚಾಕುವಿಂದ ತೆಗಿತಾ ಇದ್ದಂಗೆ ಸ್ಟಿಕ್ಕರ್ ಎಲ್ಲ ರಿಮೂವ್ ಆಗ್ತಿದೆ. ಇದರ ಮೇಲಿರುವಂಥ ಗಮ್ಮು ಮತ್ತು ಆ ಸ್ಟಿಕ್ಕಿನೆಸ್ನ ರಿಮೂವ್ ಮಾಡೋದಕ್ಕೋಸ್ಕರ ಆಗಲೇ ಹೇಳ್ದಂಗೆ ಆಯಿಲ್ನ ಸ್ಪ್ರೇ ಮಾಡಿಬಿಟ್ಟು ಟಿಶ್ಯೂಯಿಂದ ರಬ್ ಮಾಡ್ತಾ ಇದ್ದೀನಿ. ಇಲ್ಲ ಅಂದರೆ ನೀವು ನಾರ್ಮಲ್ ಕಾಟನ್ ಬಟ್ಟೆಯಿಂದ ಆದರೂ ಕೂಡ ರಬ್ ಮಾಡ್ಬೋದು.
ಇನ್ನು ಇದ್ರ ಮೇಲೆ ಸ್ವಲ್ಪ ಬ್ರೌನ್ ಸ್ಪಾಟ್ಸ್ ಎಲ್ಲನೂ ಇತ್ತು. ಸೊ ಅದಕ್ಕೋಸ್ಕರ ನಾನು ಸಾಲ್ಟ್ ಮತ್ತು ವೆನಿಗರ್ ವಾಟರ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಆ ಕಲರ್ ಚೇಂಜ್ ಎಲ್ಲ ಕೂಡ ಸರಿ ಹೋಗುತ್ತೆ ಅನ್ನೋದ್ರಿಂದ. ನೋಡ್ತಿದ್ದೀರಲ್ವ, ಎಲ್ಲಿ ಸ್ಟಿಕ್ಕರ್ ಇತ್ತು ಅಂತ ಫೈಂಡ್ ಔಟ್ ಮಾಡೋಕ್ಕೆ ಆಗ್ತಾ ಇಲ್ಲ. ಇಲ್ಲಿ ಸ್ಟಿಕ್ಕರ್ ಇತ್ತು, ನೀಟಾಗಿ ಅದರ ಮಾರ್ಕ್ಸ್ ಎಲ್ಲನೂ ರಿಮೂವ್ ಆಗಿದೆ. ಕ್ಯಾಪ್ ಮೇಲಿರುವಂಥ ಮಾರ್ಕ್ನ ಕೂಡ ಇದೇ ಥರ ರಿಮೂವ್ ಮಾಡಿದ್ದೀನಿ. ನೆಕ್ಸ್ಟ್ ಇದು ಗ್ಲಾಸ್ ಬಾಟಲ್. ಇದ್ರ ಮೇಲಿರುವಂಥ ಸ್ಟಿಕ್ಕರ್ನ ರಿಮೂವ್ ಮಾಡೋದಕ್ಕೋಸ್ಕರ ಒಂದು ಪಾತ್ರೆಯಲ್ಲಿ ನೀರನ್ನ ಚೆನ್ನಾಗಿ ಕಾಯಿಸ್ಕೊಂಡಿದ್ದೀನಿ. ತುಂಬ ಜಾಸ್ತಿ ಬಿಸಿ ಇರಬಾರ್ದು, ನಾರ್ಮಲ್ ಟೆಂಪರೇಚರ್ ಇದ್ದರೆ ಸಾಕಾಗುತ್ತೆ. ಅದರಲ್ಲಿ ಈ ಒಂದು ಬಾಟಲ್ನ ಹಾಕಿಬಿಟ್ಟು ಒಂದು 5 ನಿಮಿಷ ಬಿಡ್ತೀನಿ. ಈ ಬಾಟಲ್ ಎಲ್ಲ ಬಿಸಿ ಆಗ್ತಿದ್ದಂಗೆ ಸ್ಟಿಕ್ಕರ್ನ ವಿಡಿಯೋದಲ್ಲಿ ತೋರಿಸ್ದಂಗೆ ರಿಮೂವ್ ಮಾಡ್ಬೋದು ಈಸಿಯಾಗಿ. ಸ್ಟಿಕ್ಕರ್ ರಿಮೂವ್ ಆದಮೇಲೂ ಕೂಡ ನಿಮ್ಗೆ ಏನಾದ್ರು ಮಾರ್ಕ್ಸ್ ಇದೆ ಅನ್ನೋದಾದರೆ ಆಗಲೇ ಹೇಳ್ದಂಗೆ ಆಯಿಲ್ನ ಸ್ಪ್ರೇ ಮಾಡಿಬಿಟ್ಟು ವೈಪ್ ಮಾಡ್ಕೊಳ್ಳೋದಷ್ಟೇ. ನೋಡ್ತಾ ಇದ್ದೀರಲ್ವಾ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ. ಇಷ್ಟ ಆದರೆ ಈಗಲೇ ಒಂದು ಲೈಕ್ ಮಾಡಿ. ನೀವು ಯಾವ ರೀತಿ ಗ್ಲಾಸ್ ಬಾಟಲ್ ಮೇಲಿರುವಂತಹ ಸ್ಟಿಕ್ಕರ್ಸ್ನ ರಿಮೂವ್ ಮಾಡ್ತೀರಾ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟು ಆ್ಯಕ್ಚುಲಿ ಈ ಒಂದು ವಿಡಿಯೋನ ನಾನು ಶೂಟ್ ಮಾಡ್ಕೊಂಡಿರುವಂಥದ್ದು ಬೇರೆ ಕಂಟೆಂಟ್ಗೆ, ಬಟ್ ಅದು ಕಂಟಿನ್ಯೂಷನ್ ಮಾಡೋಕ್ಕಾಗಲಿಲ್ಲ. ಸೊ ಅದಕ್ಕೋಸ್ಕರ ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಒಂದು ರೀತಿ ಮೋಟಿವೇಶ್ನಲ್ ಆಗಿರುತ್ತೆ ನಿಮಗೂ ಕೂಡ ಅನ್ನೋದ್ರಿಂದ. ಈ ರೂಮಲ್ಲಿ ಕೆಲವೊಂದು ಕಾರ್ಡ್ಬೋರ್ಡ್ ಬಾಕ್ಸಸ್ಸು, ಈ ರೀತಿ ಥರ್ಮೋಕೋಲ್ ಶೀಟ್ಸ್ ಎಲ್ಲ ಕೂಡ ಇಟ್ಕೊಂಡಿರ್ತೀನಿ. ಯೂಶ್ವಲಿ ಏನಾದರೂ ಆರ್ಡರ್ ಮಾಡಿದಾಗ ಬಾಕ್ಸಸ್ ಎಲ್ಲ ಬಂದಿರುತ್ತೆ ಅಲ್ವಾ, ಅದನ್ನೆಲ್ಲ ಕೂಡ ಮಕ್ಕಳಿಗೆ ಏನಾದರೂ ಆ್ಯಕ್ಟಿವಿಟಿ ಮಾಡೋಕ್ಕೆ ಯೂಸ್ ಆಗುತ್ತೆ ಅನ್ನೋದ್ರಿಂದ. ಸೊ ಅವ್ರು ಯೂಸ್ ಮಾಡಿಕೊಂಡು ಏನಾದರೂ ವೇಸ್ಟ್ ಅಂತ ಬಿಸಾಡಬೇಕು ಅನ್ನೋದಾದರೆ ಅದನ್ನೆಲ್ಲ ಕೂಡ ಈಗ ಕ್ಲಿಯರ್ ಮಾಡ್ಕೊಳ್ತಾ ಇದ್ದೀನಿ. ಯಾವ್ಯಾವ್ದು ಯೂಸ್ ಆಗುತ್ತೋ ಅದನ್ನು ಇಟ್ಕೊಂಡು ಉಳಿದಿರೋ ಅಂಥದ್ದೆಲ್ಲ ಕೂಡ ಡ್ರೈ ವೇಸ್ಟಿಗೆ ಹಾಕ್ಬೋದು ಅನ್ನೋದ್ರಿಂದ. ಇನ್ನು ಈ ಒಂದು ಥರ್ಮೋಕೋಲ್ ಶೀಟ್ನ ನಾನು ಕೆಳಭಾಗದಲ್ಲೇ ಹಾಕಿಬಿಟ್ಟು ಅದ್ರ ಮೇಲೆ ತೆಂಗಿನಕಾಯಿನ ಈ ರೀತಿಯಾಗಿ ಇಟ್ಕೊಳ್ತೀನಿ. ನೋಡೋಕ್ಕೂ ನೀಟಾಗಿರುತ್ತೆ. ಏನಾದರೂ ಕೊಳೆ ಅಥವಾ ಗಲೀಜಾದರೂ ಕೂಡ ಆ ಥರ್ಮೋಕೋಲ್ ಶೀಟಲ್ಲೇ ಇರುತ್ತೆ ಅನ್ನೋದ್ರಿಂದ. ಮನೆ ಕ್ಲೀನಿಂಗ್ ಎಲ್ಲನೂ ಒಂದೇ ದಿನ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ದಿರಾ ಪ್ರತಿದಿನ ಕೂಡ ಸ್ವಲ್ಪ ಸ್ವಲ್ಪ ಮಾಡ್ಕೊಳ್ಳೋ ರೀತಿ ರೊಟ್ಟಿನ ಸೆಟ್ ಮಾಡ್ಕೊಳ್ಳೋದಾದರೆ ಕ್ಲೀನಿಂಗ್ ಈಸಿ ಆಗುತ್ತೆ. ಎವ್ರಿಡೇ ರೊಟ್ಟಿನೂ ಕೂಡ ಪೀಸ್ಫುಲ್ಲಾಗಿ ನಡೆಯುತ್ತೆ. ನೆಕ್ಸ್ಟು ಇದು ಸ್ಲೈಡೆಡ್ ವಿಂಡೋ. ಇದನ್ನ ಈಸಿಯಾಗಿ ಯಾವ ರೀತಿ ಕ್ಲೀನ್ ಮಾಡ್ಕೊಳ್ಬೋದು ಅಂತ ಶೇರ್ ಮಾಡ್ತಾ ಇದ್ದೀನಿ. ಯೂಶ್ವಲಿ ನಾನು ಸ್ಲೈಡೆಡ್ ವಿಂಡೋನ ಕ್ಲೀನ್ ಮಾಡೋಕ್ಕೆ ಅಂತಲೇ ಗ್ಲಾಸ್ ಕ್ಲೀನರ್ನ ನಾನು ಯೂಸ್ ಮಾಡ್ತಿದ್ದೆ. 2 ಕಡೆ ಕೂಡ ಮ್ಯಾಗ್ನೆಟಿಕ್ ಇದು ಕೊಟ್ಟಿರ್ತಾರೆ. ಅದನ್ನು ಅಟ್ಯಾಚ್ ಮಾಡಿಬಿಟ್ಟು ಜಸ್ಟ್ ಒಂದು ಥ್ರೆಡ್ ಕೊಟ್ಟಿರ್ತಾರೆ. ಅದನ್ನು ಎಳೆದ್ರೆ ಗ್ಲಾಸ್ ಎಲ್ಲ ಕ್ಲಿಯರಾಗಿ ಬರುತ್ತೆ. ಬಟ್ ಇದೆಲ್ಲ ರಾಡ್ಸ್ ಎಲ್ಲ ಇರೋದ್ರಿಂದ ಎಳಿಬೇಕಾದ್ರೆ ಪ್ರತಿ ಸರಿ ಕೂಡ ಬ್ಯಾಕ್ ಸೈಡ್ ಇರೋವಂಥದ್ದು ಕೆಳಗಡೆ ಬಿದ್ದೋಗ್ತಾ ಇತ್ತು. ಸೊ ಅದಕ್ಕೋಸ್ಕರ ನಾನು ಈ ಒಂದು ಟ್ರಿಕ್ನ ಫಾಲೋ ಮಾಡ್ತೀನಿ. ವಿಡಿಯೋದಲ್ಲಿ ತೋರಿಸ್ದಂಗೆ ಫಸ್ಟು ನಾನು ರಾಡ್ಸ್ನ ಕ್ಲೀನ್ ಮಾಡಿಕೊಂಡು ಆಮೇಲೆ ಈ ಒಂದು ಸ್ಲೈಡೆಡ್ ಡೋರ್ಸ್ ಇರುತ್ತೆ ಅಲ್ವಾ, ಅದರ ಸುತ್ತು ಇರೋ ಅಂಥದ್ದು ಈ ಒಂದು ಎಡ್ಜಸ್ ಇರುತ್ತೆ ಅಲ್ವಾ, ಅದನ್ನು ಒಂದು ಕ್ಲಾತಿಂದ ಕ್ಲೀನ್ ಮಾಡ್ಕೊಳ್ತೀನಿ. ಸಾಫ್ಟಾಗಿರೋವಂಥ ಕ್ಲಾತು, ಮೈಕ್ರೋಫೈಬರ್ ಕ್ಲಾತ್ ಇಲ್ಲ ಬನಿಯನ್ ಕ್ಲಾತ್ ಆದರೆ ತುಂಬ ಈಸಿಯಾಗಿ ಕ್ಲೀನ್ ಆಗುತ್ತೆ. ಇಲ್ಲ ಅನ್ನೋದಾದರೆ ಆಗಲೇ ವಿಡಿಯೋದಲ್ಲಿ ತೋರಿಸ್ದೆ ಅಲ್ವಾ ಬ್ರಷು, ಆ ಒಂದು ಬ್ರಷ್ನ ಕೂಡ ಯೂಸ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಇದು ಮೆಶ್ ಡೋರ್ನ ಕ್ಲೀನ್ ಮಾಡೋದಕ್ಕೋಸ್ಕರ ಒಂದು ವೆಟ್ ಕ್ಲಾತ್ನ ತೊಗೊಂಡು 2 ಸೈಡ್ ಕೂಡ ವೈಪ್ ಮಾಡ್ಕೊಳ್ತಾ ಇದ್ದೀನಿ. ಡಸ್ಟರ್ನ ಹಾಕಿ ಕೂಡ ಕ್ಲೀನ್ ಮಾಡ್ಕೊಳ್ಬೋದು, ಬಟ್ ಆ ಒಂದು ಡಸ್ಟ್ ಮತ್ತೆ ಬೇರೆ ಕಡೆ ಎಲ್ಲ ಸ್ಪ್ರೆಡ್ ಆಗಬಾರ್ದು ಅನ್ನೋದ್ರಿಂದ ವೆಟ್ ಕ್ಲಾತಿಂದ ವೈಪ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ವಿಂಡೋಸ್ಗೆ ಅಂದರೆ ಗ್ಲಾಸ್ ಏನಿರುತ್ತೆ ಅದ್ರ ಮೇಲೆ ನಾನು ಲಿಕ್ವಿಡ್ನ ಸ್ಪ್ರೇ ಮಾಡಿಬಿಟ್ಟು ಒಂದು ಕ್ಲಾತಿಂದ ನೀಟಾಗಿ ವೈಪ್ ಮಾಡ್ಕೊಳ್ತೀನಿ. ಬ್ಯಾಕ್ ಸೈಡ್ ಕ್ಲೀನ್ ಮಾಡೋದಕ್ಕೋಸ್ಕರ ಕೈಯೆಲ್ಲ ಕೂಡ ಅಷ್ಟು ದೂರ ಅಂದಲ್ಲ. ಸೊ ಅದರಿಂದ ನಾನು ಈ ರೀತಿ ವಿಂಡೋ ಕ್ಲೀನರ್ ಬರುತ್ತೆ ಅಲ್ವಾ, ಅದನ್ನು ಯೂಸ್ ಮಾಡಿಕೊಂಡು ಅದಕ್ಕೆ ಒಂದು ಬಟ್ಟೆನ ಕಟ್ಕೊಂಡು ಬ್ಯಾಕ್ ಸೈಡ್ ಆ ಟ್ರಾನ್ಸ್ಪರೆಂಟ್ ಗ್ಲಾಸ್ ಏನಿದೆ ಅದನ್ನು ಈ ರೀತಿ ವೈಪ್ ಮಾಡ್ಕೊಳ್ತೀನಿ. ಈ ಒಂದು ಕ್ಲೀನರ್ ತುಂಬಾ ಯೂಸ್ಫುಲ್ ಆಗುತ್ತೆ. ಈ ಒಂದು ಟೂಲು ಮೆಶ್ ಡೋರ್ಸ್ನ ಕೂಡ ಕ್ಲೀನ್ ಮಾಡ್ಕೊಳ್ಬೋದು. ಆಮೇಲೆ ನಿಮಗೆ ಸ್ಲೈಡ್ ರೀತಿ ಕೂಡ ಅಂದರೆ ವೈಪರ್ ರೀತಿ ಕೂಡ ಇದು ವರ್ಕ್ ಆಗುತ್ತೆ. ನೋಡ್ತಿದ್ದೀರಲ್ವ ಕೊಳೆ ಎಲ್ಲ ಎಷ್ಟು ಕಲೆಕ್ಟ್ ಆಗಿದೆ ಅಂತ. ಇನ್ನು 2 ಸ್ಲೈಡ್ ಡೋರ್ಸ್ ಏನಿದೆ ಅದರ ಮಿಡಲಲ್ಲಿ ಕೈಯೆಲ್ಲನೂ ಹಾಕಿ ಕ್ಲೀನ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ವಿಡಿಯೋದಲ್ಲಿ ತೋರಿಸ್ದಂಗೆ ಒಂದು ಕ್ಲಾತ್ನ ಅದಕ್ಕೆ ಫಿಕ್ಸ್ ಮಾಡಿಬಿಡ್ತೀನಿ. ಇನ್ನೊಂದು ಕಡೆಯಿಂದ ಟೇರ್ ಮಾಡ್ತೀನಿ. ಆಗ ಮಿಡಲಲ್ಲಿರುವಂಥ ಕೊಳೆ ಎಲ್ಲ ಈಸಿಯಾಗಿ ರಿಮೂವ್ ಆಗುತ್ತೆ. ನಾರ್ಮಲ್ ವಿಂಡೋಸ್ನ ಕೂಡ ಇದೇ ಥರ ಕ್ಲೀನ್ ಮಾಡ್ಕೊಳ್ಬೋದು. ಇಲ್ಲಿ ನೋಡ್ತಿರ್ಬೋದು, ದೂರದಿಂದ ನೋಡೋಕ್ಕೆ ನಿಮ್ಗೆ ಅಷ್ಟೊಂದು ಧೂಳು ಇದೆ ಅಂತ ಕಾಣಿಸೋದೇ ಇಲ್ಲ. ಹತ್ತಿರದಿಂದ ತೋರಿಸಿದಾಗ ಎಷ್ಟೊಂದು ಡಸ್ಟ್ ಕಲೆಕ್ಟ್ ಆಗಿದೆ ಅಲ್ವಾ. ಇದನ್ನು ಕ್ಲೀನ್ ಮಾಡೋದಕ್ಕೋಸ್ಕರ ಕೂಡ ನಾನು ಒಂದು 2-3 ರೀತಿಯಾಗಿರುವಂಥ ಬಟ್ಟೆಗಳನ್ನ ಯೂಸ್ ಮಾಡ್ತೀನಿ. ಕೆಲವೊಂದು ಹತ್ರ ವೆಟ್ ಕ್ಲಾತ್ನ ಯೂಸ್ ಮಾಡ್ತೀನಿ, ಕೆಲವೊಂದು ಹತ್ರ ಸೆಮಿ ವೆಟ್ ಕ್ಲಾತ್ನ ಯೂಸ್ ಮಾಡ್ತೀನಿ. ಫಸ್ಟಿಗೆ ರಾಡ್ಸ್ನೆಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಲಿಕ್ವಿಡ್ನ ಡೈರೆಕ್ಟಾಗಿ ಗ್ಲಾಸ್ ಮೇಲೆ ಸ್ಪ್ರೇ ಮಾಡಿಕೊಂಡು ಮೈಕ್ರೋಫೈಬರ್ ಕ್ಲಾತಿಂದ ವೈಪ್ ಮಾಡ್ತಾ ಇದ್ದೀನಿ. ಈಗ ಬ್ಯಾಕ್ ಸೈಡ್ ಇರುವಂಥ ಗ್ಲಾಸ್ನ ಕ್ಲೀನ್ ಮಾಡೋದಕ್ಕೋಸ್ಕರ ಆಗಲೇ ತೋರಿಸ್ದೆ ಅಲ್ವಾ ಟೂಲು, ಅದೇ ಟೂಲ್ಗೆ ಒಂದು ವೆಟ್ ಕ್ಲಾತ್ನ ಕಟ್ಬಿಟ್ಟು ಅದರಿಂದ ವೈಪ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ.